ಕ್ಯಾಮ್ರಾ ಯಾವತ್ತೂ ಅಂಗಡಿಬಾರ್ದು. ಜನರು ನಿಮ್ಮನ್ನ ಕ್ರಿಂಜ್ ಅಂತ ಅಂದ್ಕೊಂಡ್ರು ಪರವಾಗಿಲ್ಲ, ನೀವು ವೀಡಿಯೋ ಮಾಡಬೇಕು. ಸುಮಾರು ದಿನ ಆಯಿತು ನಾನು ವೀಡಿಯೋ ಬಿಟ್ಟಿಲ್ಲ, ವೆಯ್ಟ್ ಮಾಡ್ತಾರೆ. ಆ ಟೈಮಲ್ಲಿ ಬಂದರೆ ಇನ್ನೂ ಮಜಾ ಇರುತ್ತೆ ಗೈಸ್, ಸಕ್ಕತ್ತಾಗಿರುತ್ತೆ. ಕ್ಯಾ ಚಾಯೆ ತೆರೆ ಕೋ, ಕ್ಯಾ ಚಾಯೆ ತೆರೆ ಕೋ, तुम बोलो दुनिया चाहिए. हाँ हाँ हाँ, क्या चाहिए तेरे को? मुझे कुछ नहीं क्या चाहिए बोलेगा तो दुनिया चाहिए बोलो. हाँ दुनिया चाहिए. ओके हाँ, क्या चाहिए तेरे को? दुनिया चाहिए. दुनिया. ಸ್ವಲ್ಪ ಖರ್ಚು ಜಾಸ್ತಿ. ಸೊ ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ತುಂಬ ದಿನ ಆಯಿತು ಯಾವುದೂ ವ್ಲಾಗ್ ಪೋಸ್ಟ್ ಮಾಡಿಲ್ಲ. 1 ಮಂತ್ ಆದಮೇಲೆ ಇವತ್ತು ಬ್ಯಾಕ್ ಮತ್ತು ಹೊಸ ವ್ಲಾಗ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ನಾವು ಮಾತಾಡ್ತಿರೋದು ಎಲ್ಲಿಂದ ಅಂದರೆ ಮಡಿಕೇರಿಯಿಂದ. ಬ್ಯಾಂಗ್ಳೂರಿಂದ ಮಡಿಕೇರಿಗೆ ಬಂದು 2 ಡೇಸ್ ಆಗಿದೆ. 2 ಡೇಸಿಂದ ನೆಟ್ವರ್ಕ್ ಇಲ್ಲ ಗೈಸ್, ಬೇಜಾರಾಗ್ತಿದೆ. ಬೇಜಾರಂದರೆ ಅದೇ ನೆಟ್ವರ್ಕ್ ಇಲ್ಲ ಅಂತ ಬೇಜಾರಾಗ್ತಿದೆ. ಅದು ಬಿಟ್ಟರೆ ಪ್ಲೇಸ್ ಎಲ್ಲ ಕ್ರೇಜಿ ಇದೆ, ತೋರಿಸ್ತೀನಿ. ಇವತ್ತು ಎಲ್ಲ ಹೋಗ್ತಾ ಇದ್ದೀವಿ. ಬರ್ತೀರಾ? ಎಲ್ಲಿಗೆ? ಎಲ್ಲಿಗಾದ್ರೂ ಸರಿ, ಒಂದು ರೌಂಡ್ ಹಂಗೆ. ಎಲ್ಲಿಗೆ? ಬೆಂಗಳೂರಿಗೆ ಆಟೋದಲ್ಲ, ಸ್ವಲ್ಪ ಖರ್ಚು ಜಾಸ್ತಿ. ಇಲ್ಲಿ ಕಾಣ್ತಿದೆ ಗೊತ್ತಾ, ಇದೆಲ್ಲ ನಮ್ಮದೇ. ಇಲ್ಲಿ ಕಾಣ್ತಿದೆ ಗೊತ್ತಾ, ಇದು ನಮ್ದಲ್ಲ. ಇದು ಅಲ್ಲಿ ಬರ್ತಾ ಇದ್ದಾರೆ ಅಲ್ಲ, ಇವರೇ ಓನರು. ಇದ್ರ ಕಾಫಿದೆಲ್ಲ ಓನರ್ ಇವರೇ. ಇವರು 20 ಲಕ್ಷ ನೋಡು. ಹಾಂ ಗೈಸ್, ವರ್ಷಕ್ಕೆ ಅಂದರೆ ತಿಂಗಳಿಗೆ 1 ಲಕ್ಷ ಅಂತ ಹೇಳಿದ್ರು ಅವರು, ವರ್ಷಕ್ಕೆ 12 ಲಕ್ಷ. ಏನು ಇನ್ಕಮ್ ಅಲ್ಲ. ಆದರೂ ಇವರು ತುಂಬ ಡೌನ್ ಟು ದಿ ಅರ್ತ್. ಇನ್ನೂ ಆಟೋದಲ್ಲಿ ಜೀವನ ಮಾಡ್ತಾ ಇದ್ದಾರೆ. ರೋಲ್ಸ್ ರಾಯ್ಸ್ ಎಲ್ಲ ಇಟ್ಟಿಲ್ಲ ಇವ್ರಿನ. ಕಾಫಿ ನೋಡಿ, ಇದು ಇನ್ನೂ ಹಣ್ಣಾಗಿಲ್ಲ ಗೈಸ್. ಹಣ್ಣಾಯಿತು ಅಂದರೆ ರೆಡ್ ಕಲರ್ ಬರುತ್ತೆ. ಇನ್ನೂ ದೊಡ್ಡದಾಗಬೇಕು, ಇನ್ನೂ 7-8 ಮಂತ್ಸ್ ಆಗಬೇಕು. ಇನ್ನು 7 ತಿಂಗಳು ಬೇಕಿದು ಗ್ರೋ ಆಕೆ. ಅಂದ್ರೆ 7 ಮಂತ್ ಬೇಡ, ಜಾಸ್ತಿ ಬೇಡ. ಇದು ಕಾಫಿನೇ ಅಲ್ಲ ಇದು? ಅದು ಕಾಫಿನೇ. ಕಾವೇರಿ ಕಾಫಿ. ಹಾಂ, ಅದು ರೋಬಸ್ಟಾ. ಇದು ಗಂಗಾ ಕಾಫಿನಾ? ಅಲ್ಲ, ರೋಬಸ್ಟಾ. ಕಾವೇರಿ ಹಿಂಗಿರುತ್ತೆ ನೋಡಿ ಕಾಫಿ ಬೀಜ. ಇದಕ್ಕಾ? ಹಾಂ, ಕಾವೇರಿ ಕಾಫಿಗೆ ತುಂಬ ಡಿಮ್ಯಾಂಡ್. ಇದನ್ನು ಹೇಳಿದರು, ನಂಗೆ ಅರ್ಥ ಆಗಲಿಲ್ಲ ಅದು ಹೆಸರು. ಅಲ್ಲಿ ಕಾಣ್ತಾ ಇರೋದು ಭಾಗಮಂಡಲ ಶಿವ ದೇವಸ್ಥಾನ, ಮೋಸ್ಟ್ ಪವರ್ಫುಲ್ ದೇವಸ್ಥಾನ ಲೈಕ್. ಆ್ಯಂಡ್ ಈ ದೇವಸ್ಥಾನ ಬಗ್ಗೆ ಹೇಳಬೇಕು ಅಂದರೆ ಲೈಕ್ ಸ್ಟ್ರಕ್ಚರ್ ಎಲ್ಲ ನೋಡಿದರೆ ಒಂಥರ ಜಪಾನ್ ಸ್ಟ್ರಕ್ಚರ್ ಥರ ಇದೆ ಅಲ್ಲಿ. ಬಟ್ ಒಳಗಡೆ ಬಿಡಲಿಲ್ಲ, ವೀಡಿಯೋ ಮಾಡೋಕ್ಕೆಲ್ಲ ಬಿಡಲಿಲ್ಲ. ನಾನು ಫೋಟೋ ತೆಗಿಯೋಕ್ಕೆ ಟ್ರೈ ಮಾಡಿದೆ, ಸುಮ್ಮನೆ ಏನಕ್ಕೆ ರಿಸ್ಕ್ ತೊಗೊಬೇಕು. ಅದಕ್ಕೆ ಆಚೆಯಿಂದನೇ ಚೆನ್ನಾಗಿದೆ. ಒಂದು ಫೋಟೋ ಹಾಕ್ತೀನಿ ನಾನು. ಗೈಸ್ ಏನು ಗೊತ್ತಾ, ನೀವು ಮಡಿಕೇರಿ ಕೂರ್ಗೆಲ್ಲ ಬರಬೇಕು ಅಂದರೆ ಒಂದು ಮಳೆಗಾಲದ ಟೈಮಲ್ಲಿ ಬನ್ನಿ. ಇವಾಗ ಮಳೆಗಾಲ ಸ್ಟಾರ್ಟ್ ಆಗಿದೆ, ಲೈಕ್ ಫುಲ್ ಪೀಕ್ ಮಳೆಗಾಲ ಇರುತ್ತೆ ಗೊತ್ತಾ. ಆ ಟೈಮಲ್ಲಿ ಬಂದರೆ ಇನ್ನೂ ಮಜಾ ಇರುತ್ತೆ ಗೈಸ್, ಸಕ್ಕತ್ತಾಗಿರುತ್ತೆ. ಅಲ್ಲಿ ಸಣ್ಣ ದೇವಸ್ಥಾನ ಥರ ಕಾಣ್ತಿದೆ ಗೊತ್ತಾ, ಅಲ್ಲೇ ಕಾವೇರಿ ನದಿ ಹುಟ್ಟೋದು. ಅಲ್ಲಿಂದ ಹುಟ್ಟಾದ್ಮೇಲೆ ನೆಕ್ಸ್ಟು ಅದೇ ಫ್ಲೋ ಹಾಕ್ಕೊಂಡು ಬಂದು ತ್ರಿವೇಣಿ ಮಹಾಸಂಗಮದಲ್ಲಿ ಸೇರಿಕೊಳ್ಳುತ್ತೆ ಅಲ್ಲ. ಅಲ್ಲಿ ನೀರು ಹುಟ್ಟಿ ಇಲ್ಲಿ ಬಂದು ಸೇರುತ್ತೆ. ಇಲ್ಲಿ ಟೋಟಲ್ 3 ನದಿಗಳು, ಒಂದು ಇಲ್ಲಿ, ಇನ್ನೊಂದು ಕಡೆಯಿಂದ ಇನ್ನೊಂದು, ಟೋಟಲ್ 3 ತ್ರಿವೇಣಿ ಮಹಾಸಂಗಮ ಆಗೋ ಜಾಗ ಇದು. ತುಂಬ ನಂಬಿಕೆ ಇದೆ ಇಲ್ಲಿ, ಅಂದರೆ ಒಳ್ಳೆಯದಾಗುತ್ತೆ ಅದು ಇದು ಅಂತೆಲ್ಲ ಸ್ನಾನ ಮಾಡಿ ಅವ್ರದ್ದು ಕಷ್ಟ ಏನಿದೆಯೋ ಅದನ್ನೆಲ್ಲ ಕ್ಲಿಯರ್ ಮಾಡ್ಕೊತಾರಂತೆ. ನನಗೆ ಗೊತ್ತಿಲ್ಲ. ಹುಟ್ಟೋದು ಸಣ್ಣ ಜಾಗದಲ್ಲಿ ಇಷ್ಟಿದೆ ಅದು. ಲೈಕ್ ಅದು ಕಾವೇರಿ ನೀರು ಹುಟ್ಟೋಕೆ ಅದು 800 ಕಿಲೋಮೀಟರ್ ಟ್ರಾವೆಲ್ ಮಾಡಿ ಮಂಡ್ಯ, ಮೈಸೂರು, ಬ್ಯಾಂಗ್ಳೂರು, ತಮಿಳ್ನಾಡು ಅಂತೇಳಿ ಎಷ್ಟು ಜನನ ಸಾಕ್ತಾಯಿದೆ. 2 ಸ್ಟೇಟ್ನ ಸಾಕ್ತಾಯಿದೆ. ಅದು ಕಾವೇರಿ ನೀರನ್ನು ಕುಡಿದು, ನಾನು ಕುಡ್ದಿಲ್ಲ, ಹೇಳಿದಷ್ಟೇ. ದೇವರು ಯಾವಾಗಲೂ ಅವಕಾಶನ ಒಂದೇ ಸಲ ಕೊಡೋದು. ಅವಕಾಶ ಸಿಗ್ತಿದೆ ಅಂದರೆ ರಪ್ಪ ಅಂತ ಹಿಡ್ಕೊಂಡು ಯೂಸ್ ಮಾಡ್ಕೊಳ್ಳಿ. ಮಿಸ್ ಆಯಿತು ಅಂದರೆ ಅಷ್ಟೇ. ಅದೇ ಥರ ರೈಡ್ ಮಾಡೋಕ್ಕೆ ಟೈಮ್ ಇದೆ, ರೈಡ್ ಮಾಡೋಕ್ಕಾಗ್ತಾಯಿದೆ ಅಂದರೆ ಆ ಟೈಮ್ನ ಎಂಜಾಯ್ ಮಾಡಿ. ಅದು ಮಿಸ್ ಆಯಿತು ಅಂದರೆ ಮತ್ತೆ ನಿಮ್ಮ ಲೈಫಲ್ಲಿ ಸಿಗೋಲ್ಲ. ಪ್ಲೇಸ್ ತುಂಬ ಕ್ಲೀನಾಗಿ ಇಟ್ಕೊಂಡಿದ್ದಾರೆ. ಐ ಆಮ್ ಸೋ ಹ್ಯಾಪಿ ವಿತ್ ದಟ್. ಅದೇ ಥರ
ಟೂರಿಸ್ಟ್ ಏನಾದರೂ ನೀವು ಬರ್ತೀರಾ ಅಂದರೆ ಪ್ಲೇಸ್ ಇದೇ ಥರ ಇಟ್ಕೊಳ್ಳಿ. ಆ್ಯಂಡ್ ತಲಕಾವೇರಿ ಬಗ್ಗೆ ಹೇಳಬೇಕು ಅಂದರೆ ಇಲ್ಲಿಂದ ಫುಲ್ ಮೇಲ್ಗಡೆ, ಇಲ್ಲಿಂದ ಒಂದು 8 ಕಿಲೋಮೀಟರ್ಸ್ ಇದೆ. ತೋರಿಸಿದ್ನಲ್ಲ ನಿಮಗೆ ಒಂದು ಸಣ್ಣ ಜಾಗದಲ್ಲಿ ಅದು ಮಾಡುತ್ತೆ. ಅದು ತಮಿಳ್ನಾಡವ್ರಿಗೂ, ತಮಿಳ್ನಾಡಲ್ಲಿ 800 ಕಿಲೋಮೀಟರ್ಸ್ ಟ್ರಾವೆಲ್ ಮಾಡಿ ಈ ನೀರಿಗೋಸ್ಕರ ಹೊಡೆದಾಡ್ತಾರೆ ಗೈಸ್, ತಮಿಳ್ನಾಡು ಕರ್ನಾಟಕ. ನಾನು ಮಡಿಕೇರಿಗೆ ಬಂದು 2 ದಿನ ಆಯಿತು ಗೈಸ್. 2 ದಿನ ಆದ್ಮೇಲೆ ಫಸ್ಟ್ ಡೇ ಓಕೆ, ಸ್ವಲ್ಪ ಚಳಿ ಇತ್ತು, ಓಕೆ ಬಟ್ ಇವಾಗ ನಂಗೆ ಮಡಿಕೇರಿ ಬಿಟ್ಟು ಹೋಗೋಕ್ಕೆ ಮನ್ಸು ಬರ್ತಿಲ್ಲ. ನಾಟ್ ಅಬೌಟ್ ಮಡಿಕೇರಿ, ನೀವು ಯಾವುದೇ ಪ್ಲೇಸ್ ಆಗಲಿ ಲೈಕ್ ಕೂರ್ಗ್, ಚಿಕ್ಕಮಂಗ್ಳೂರು, ಮಡಿಕೇರಿ, ಉಡುಪಿ, ಮಂಗಳೂರು, ನೀವೆಲ್ಲೇ ಹೋದಿರಿ ಅಂದರೂ ಸೇಮ್ ಇದೇ ಥರ ಫೀಲ್ ಬರುತ್ತೆ. ಲೈಕ್ ಬೆಳಗ್ಗೆಯಿಂದ ಮಸ್ತಾಗಿದೆ, ವೆದರ್ ಮಾತ್ರ ಕ್ರೇಜಿ ಇದೆ. ಆ್ಯಂಡ್ ನೀವು ಮಳೆಗಾಲದಲ್ಲಿ ಬರ್ತಾ ಇದ್ದೀರಾ ಅಂದರೆ, ರೈಡ್ ಮಾಡ್ತೀರಾ, ಟ್ರಿಪ್ ಮಾಡ್ತೀರಾ ಅಂದರೆ ಬೆಸ್ಟ್ ಪ್ಲೇಸ್ ಇದೆ ನೋಡಿ. ಸ್ವಲ್ಪನೂ ಬೋರ್ ಆಗೋಲ್ಲ. ಎಂಜಾಯ್ ಮಾಡೋ ಥರ ಇದ್ದರೆ ಯು ಕ್ಯಾನ್ ಚೂಸ್ ದಿಸ್ ಪ್ಲೇಸ್. ಮಸ್ತಾಗಿದೆ ಗೈಸ್. ಈ ಊರಲ್ಲಿ ಈ ಡಿಸ್ಟಿಕಲ್ಲಿ ಅಂಗಡೀಲಿ ಏನು ಸಿಗುತ್ತೋ ಎಲ್ಲ ಗೊತ್ತಿಲ್ಲ, ಬಟ್ ಅಂಬ್ರೆಲಾ ಎಲ್ಲ ಅಂಗಡಿಲೂ ಇದ್ದೇ ಇರುತ್ತೆ ನೋಡಿ. ಇಲ್ಲಿ ನನ್ನ ಹಿಂದೆ ಕಂಪಲ್ಸರಿ ಅದು ಅಂಬ್ರೆಲಾ ಇಲ್ಲ ಅಂದರೆ ಬದುಕೋಕ್ಕೆ ಆಗಲ್ಲ ಇಲ್ಲಿ. ಆ್ಯಂಡ್ ಗೈಸ್ ಪ್ಲೇಸ್ ತುಂಬ ಚೆನ್ನಾಗಿದೆ, ಎಲ್ಲೂ ಕಸ ಅದು ಇದು ಏನೂ ಇಲ್ಲ. ನೀವು ಬರ್ತೀರಾ ಅಂದರೆ ಲೈಕ್ ಪ್ಲೇಸ್ ಯಾವುದಿರೋ ಕ್ಲೀನಾಗಿರಬೇಕಲ್ವಾ, ಕ್ಲೀನಾಗಿತ್ತು ಅಂದರೆ ನೋಡೋಕ್ಕೂ ಚೆನ್ನಾಗಿರುತ್ತೆ. ಆ್ಯಂಡ್ ಇವಾಗ ನೋಡಿ ಈ ತ್ರಿವೇಣಿ ಮಹಾಸಂಘ ಮಾತ್ರ ಎಷ್ಟು ಕ್ಲೀನಾಗಿದೆ, ಎಷ್ಟು ಸಗದಾಗಿದೆ, ಅದೇ ಥರ ಮೇಂಟೈನ್ ಮಾಡಿದ್ದಾರೆ. ಬಂದಿರೋ ಕಡೆ ಲೈಕ್ ಹಾಳು ಮಾಡಬಾರ್ದು, ಬಂದಿರೋದು ನೋಡೋಕ್ಕೆ, ಖುಷಿ ಪಡೋಕ್ಕೆ, ಇರೋದ್ರಲ್ಲಿ ನಾವು ಖುಷಿ ಪಡಬೇಕಷ್ಟೇ ಗೈಸ್. ಆಮೇಲೆ ಏನು ಗೊತ್ತಾ, ಜೋರು ಮಳೆ ಬಂತು ಅಂದರೆ ಸ್ಕೂಲ್ ಕಾಲೇಜೆಲ್ಲ ರಜಾ ಅಂತೆ. ಎಷ್ಟು ಪೀಸಲ್ಲ. ನಮ್ಮ ಕಡೆ ಇದೆ, ಮಳೆ ಬಂದರೂ ಸ್ಕೂಲು, ಮಳೆ ಬಂದರೂ ಕಾಲೇಜು. ಸೊ ಇಲ್ಲಿಗೆ ಇವತ್ತಿನ ಬ್ಲಾಗ್ ಎಂಡ್ ಆಗಿದೆ. ನಾಳೆ ಇನ್ನೊಂದು ಪ್ಲೇಸಿಗೆ ಹೋಗ್ತೀನಿ, ಆ ಪ್ಲೇಸಿಂದು ನಾಳೆ ಬ್ಲಾಗ್ ಮಾಡ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಗೈಸ್, ಸಿಗುವ, ಬಾಯ್.